ಸಂಗೀತ ಅವರು ಗೆದ್ದೆತ್ತಿನ ಬಾಲ ಹಿಡಿತಿದಾರ ಅಂತ ಹೇಳ್ಬಿಟ್ಟು, ಯಾಕಂದರೆ ಪ್ರತಾಪ್ ಅವ್ರಿಗೆ ಓಟ್ ಜಾಸ್ತಿ ಬೀಳ್ತಿದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಕಾರ್ತಿಕ್ಗಿಂತ ಜಾಸ್ತಿ ಪ್ರತಾಪ್ ಅವ್ರ ಜೊತೆನೇ ಅವ್ರು ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲೋ ಒಂದು ಕಡೆ ಕಾರ್ತಿಕ್ ಮತ್ತು ಸಂಗೀತ ಮಧ್ಯೆ ಒಂದು ಸ್ವಲ್ಪ ಅಂದರೆ ಮನಸ್ತಾಪ ಮುಡೋದಕ್ಕೆ ಇದಾಯ್ತಾ ಅಂತ ಹೇಳ್ಬಿಟ್ಟು. ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಇವರಿಬ್ರು ಕ್ಲೋಸ್ ಆಗಿದ್ದು ಹಾಸ್ಪಿಟಲ್ಗೆ ಹೋಗಿ ಬಂದಾಗ, ಬಿಕಾಸ್ ಒಬ್ರಿಗೊಬ್ರು ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ, ಇಬ್ಬರೇ ಇದ್ದರು. ಸೊ ಮೈಟ್ ಬಿ ಆ 2-3 ದಿನದಲ್ಲಿ ಆ ಬಾಂಡ್ ಆಗಿರುತ್ತೆ. ಯಾಕಂದರೆ ನಾವೆಲ್ಲ ಮನೆಯವ್ರು ಯಾರೂ ಇರಲಿಲ್ಲ, ಅವ್ರಿಬ್ರಿಗಿಬ್ರು ನೋಡ್ಕೊಬೇಕಾಗಿತ್ತು. ಆ್ಯಂಡ್ ಆ ಬಾಂಡ್ ಆಗೇ ಆಗುತ್ತೆ ಅಂತ ಅನಿಸುತ್ತೆ. ಒಂದು ಅಕ್ಕ ತಮ್ಮ ಬಾಂಡ್ ಇತ್ತು ಅವ್ರ ಮಧ್ಯ. ಬಟ್ ಪ್ರತಾಪ್ ಅವ್ರು ಸ್ವಲ್ಪ ಚೇಂಜ್ ಆಗೋ ಥರ, ಇನ್ಫ್ಲೂಯೆನ್ಸ್ ಆಗೋ ಥರ ಅನ್ನಿಸ್ತು. ಅವ್ರು ಹೇಳೋದೆಲ್ಲ, ಸಂಗೀತ ಅವ್ರು ಹೇಳೋದೆಲ್ಲ ಕೇಳೋ ಥರ ಅನ್ನಿಸ್ತು. ಬಿಕಾಸ್ ಪ್ರತಾಪ್ ಅವ್ರದ್ದೊಂದು ಅವ್ರದ್ದೇ ಆದಂಥ ಒಂದು ಒಪಿನಿಯನ್ಸ್ ಇರುತ್ತೆ. ಬಟ್ ಸಂಗೀತ ಅವ್ರ ಜೊತೆ ಸ್ವಲ್ಪ ಬಾಂಡ್ ಜಾಸ್ತಿ ಆದಾಗ ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತಾ ಬಂತು ಅಂತ ಅನ್ನಿಸ್ತು ನನಗೆ. ಓಕೆ, ಅಂದರೆ ಆಸ್ಪತ್ರೆಯಲ್ಲಿ ಇದ್ದಾಗ ಅವರಿಬ್ಬರು ಏನಾದರೂ ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡಿದಾಗ. ಅಂದರೆ ಮುಂಚೆ ಇದ್ದಿದ್ದು ಆ ಥರ ಕ್ಲೋಸ್ನೆಸ್ ಇರೋದಿಲ್ಲ. ಪ್ರತಾಪ್ ಬಗ್ಗೆನೇ ಸಂಗೀತ ಅವರು ಕೆಲವೊಂದು ಹೇಳ್ತಾ ಇರ್ತಾರೆ, ಅವನು ಈ ವೀಕ್ ಇಟ್ಕೊಂಡ್ರೆ ಈ ವೀಕ್ ಅದನ್ನೇ ಇಟ್ಕೊಂಡು ಮುಂದುವರಿತಾನೆ ಅಂತ, ಕಡೆಯವರೆಗೂ ಅದನ್ನೇ ಇಟ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು. ಆದರೆ ಇದ್ದಕ್ಕಿದ್ದಂಗೆ ರಿವರ್ಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಸ್ಪತ್ರೆಗೆ ಹೋಗಿ ಬಂದಿದ್ದ ತಕ್ಷಣ ಸಂಗೀತ ಅವ್ರಿಗೆ ಪ್ರತಾಪ್ ಅವರು ಮುದ್ದಿನ ತಮ್ಮ ಆಗೋಗ್ಬಿಡ್ತಾರೆ. ಸೊ ಆಸ್ಪತ್ರೆಯಲ್ಲಿ ನಾವಿಬ್ಬರು ಜೊತೆಗಿರೋಣ, ಜೊತೆಗೆ ಆಟ ಆಡೋಣ ಅಂತ ಏನಾದರೂ ಅವರು ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ದಾರಾ ಅಂತ. ಏನಪ್ಪ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಿಕಾಸ್ ಅವರಿಬ್ರನ್ನ ಜೊತೆನಲ್ಲೇ ಇಟ್ಟಿದ್ದಿದ್ರೆ ಮಾಡ್ಕೊ ಬಂದಿರೋದು. ಬಟ್ ಐ ಗೆಸ್ ಹಾಸ್ಪಿಟ್ಲಲ್ಲಿ ಅಷ್ಟೆಲ್ಲ ಡಿಸ್ಕಸ್ ಮಾಡೋಕ್ಕೆ ಟೈಮ್ ಇರಲ್ಲ ಅನಿಸುತ್ತೆ. ಅದೊಂದು ಹೇಳ್ತಿದ್ರು, ಸಂಗೀತ ದೀದಿ ತುಂಬ ಕಿರಿಸ್ತಿದ್ರು ಹಾಸ್ಪಿಟ್ಲಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ ಅಂತ. ಸೊ ಅಷ್ಟೊಂದು ಹೇಳಿದ್ರು ಅಷ್ಟೇ. ಅದು ಬಿಟ್ಟರೆ ನಂಗೆ ಹಾಸ್ಪಿಟ್ಲದೆಲ್ಲ ಬೇರೆ ಏನೂ ಗೊತ್ತಿಲ್ಲ. ಇನ್ನು ರಾಕ್ಷಸರು ಗಂಧರ್ವರು ಟಾಸ್ಕ್ ಬಗ್ಗೆ ಬರೋದಾದರೆ, ಆ್ಯಕ್ಚುಲಿ ಅವತ್ತು ಏನೆಲ್ಲ ಆಯಿತು ಪವಿ ಅವರೇ, ನಾವೆಲ್ಲ ಟಿ ವಿನಲ್ಲಿ 1 hour ಶೋ ಏನಿದೆ ಅದನ್ನು ನೋಡ್ತೀವಿ ಅಷ್ಟೇ. ಆದರೆ ನೀವು ಅಲ್ಲಿ 24 hours ಅಲ್ಲೇ ಇದ್ದೀರಾ. ನೀವು ಕೂಡ ಒನ್ ಆಫ್ ದ ಕಂಟೆಸ್ಟೆಂಟ್ ಆಗಿ ಅಲ್ಲಿ ನೀರಿನ ಟಾಸ್ಕಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ನಿಮ್ಮ ಮೇಲೂ ಕೂಡ ಅಷ್ಟೇ ಅವರು ನೀರಿನಲ್ಲಿ ಎರೆಸ್ತಾರೆ. ಸೊ ಏನೆಲ್ಲ ಕೆಮಿಕಲ್ಸ್ ಅವತ್ತು ಬೆರಕೆ ಆಗಿತ್ತು, ನೀವು ಅವ್ರಿಗೆ ಎರಚೋವಾಗ ನಿಮ್ಮ ಮೇಲೆ ಅವ್ರು ಎರಚೋವಾಗ ಎಷ್ಟು ಫೋರ್ಸ್ ಇತ್ತು, ಏನು ಹೇಗೆ ಅಂತ. ಯಾಕಂದರೆ ಸಾಕಷ್ಟು ಜನಕ್ಕೆ ಸಂಗೀತ ಮತ್ತು ಪ್ರತಾಪ್ ಅವ್ರಿಗೆ ಪೆಟ್ಟಾಗಿದ್ದರಿಂದ, ಅಂದರೆ ಕಣ್ಣಿಗೆ ಎಫೆಕ್ಟ್ ಆಗಿದ್ದರಿಂದ ಎಲ್ಲರೂ ಕೂಡ ಅವ್ರ ಬಗ್ಗೆ, ಅಂದರೆ ನಿಮ್ಮ ಟೀಮ್ಗೆ ಸ್ಪೆಷಲಿ ರಾಕ್ಷಸರು ಟೀಮ್ ಅವಾಗೇನಿತ್ತು ಅವ್ರಿಗೆ ಮಾನವೀಯತೆನೇ ಇಲ್ವಾ ಅನ್ನೋ ಒಂದು ಕಮೆಂಟ್ಸ್ಗಳು ಕೇಳಿ ಬರ್ತಾ ಇತ್ತು. ಸೊ ಇದಕ್ಕೆ ನಿಮ್ಮ ವಿವರಣೆ ಏನು? ಫಸ್ಟ್ ಆಫ್ ಆಲ್, ಏನಾದರೂ ಟಾಸ್ಕ್ ಅಂತ ಬಂದಾಗ ಬುಕ್ಕಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಬರೋದೇ ಫಸ್ಟು ಕೆಮಿಕಲ್ಸ್ ಯೂಸ್ ಮಾಡೋಂಗಿಲ್ಲ ಆ್ಯಂಡ್ ಬೇರೆ ಏನೂ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ಫಸ್ಟು ಡಿಟರ್ಜೆಂಟ್ ಪೌಡರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದವರು, ಅವ್ರ ಸ್ಟ್ರಾಟಜಿನೇ ನಾವು ಯೂಸ್ ಮಾಡ್ಕೊಂಡ್ವಿ. ಬೇರೆ ಏನೂ ಕೆಮಿಕಲ್ ಯೂಸ್ ಮಾಡಿಲ್ಲ ನಾವು. ಸೊ ಅದು ಗೊತ್ತಿಲ್ಲ ಬಟ್ ನೋಡೋ ಜನಕ್ಕೆ, ಬಿಕಾಸ್ ಅವ್ರಿಗೆ ಎದುರ್ಸೋಕ್ಕೆ ಅಂತ ಸಾಮಾನು ತಂದಿದ್ದು ಉಂಟು, ಬಟ್ ನಾವು ಯಾವುದು ಯೂಸ್ ಮಾಡಿಲ್ಲ. ನಾವು ಅಷ್ಟೊಂದು ಇದು ಅಲ್ಲ ನಾವು ಕೆಮಿಕಲ್ ಎಲ್ಲರ ಮುಂದೆ ಯೂಸ್ ಮಾಡೋಕ್ಕೆ. ಸೊ ಆ ಸೋಪ್ ಪೌಡ್ರೊಂದು ಅವರೇ ಹೇಳ್ಕೊಟ್ಟಿದ್ದು, ವಾಪಸ್ ನಾವು ಅವರಿಗೆ ಮಾಡಿದ್ವಿ ಅಷ್ಟೇ. ಓಕೆ,